ಹಾಯ್ ಫ್ರೆಂಡ್ಸ್, ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಕಡಲೆಬೇಳೆ ಹುಸ್ಲಿನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇದು ನೈವೇದ್ಯಕ್ಕೆಲ್ಲ ಯೂಸ್ ಮಾಡ್ತಾರೆ, ಪ್ರಸಾದಗಳಿಗೆಲ್ಲ ಮಾಡ್ಕೊಡ್ಬೋದು ನೀವು ಗಣಪತಿ ಇಟ್ಟಿದ್ದಾಗ ಎಲ್ಲ. ನಾನು ಅವತ್ತು ಗಣಪತಿ ಹಬ್ಬದ ದಿನ ಮಾಡಿದ್ದೆ ಆಲ್ರೆಡಿ, ಅದಕ್ಕೆ ವಿಡಿಯೋ ಮಾಡಿ ಇಟ್ಕೊಂಡಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಒಂದು ಬೌಲ್ ಕಡಲೆಬೇಳೆನ 2 ಅವರು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ, ನೀರೆಲ್ಲ ಬೇರೆ ಮಾಡಿ ಇಟ್ಕೊಂಡಿದ್ದೀನಿ. ಒಂದೆರಡು ಮೆಣಸಿನ್ಕಾಯಿ, ಒಂದೆರಡು ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದ್ ಸ್ವಲ್ಪ ತೆಂಗಿನ ತುರಿನ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಮತ್ತೆ ಕಡಲೆಬೇಳೆ, ಇಷ್ಟು ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದ್ ಪಾತ್ರೆಗೆ 2 ಗ್ಲಾಸ್ ನೀರ್ನ ಹಾಕೊಂಡಿದ್ದೀನಿ. ಅದಕ್ಕೆ ನಾನು ಕಡಲೆಬೇಳೆನ ವಾಶ್ ಮಾಡಿ ಹಾಕೊಂಡಿದ್ದೀನಿ ಅದ್ರೊಳಗಡೆ ಬೇಯಕ್ಕೆ. ನಾನಿಲ್ಲಿ ಕುಕ್ಕರ್ ಅಲ್ಲಿ ವಿಜಲ್ ಹಾಕ್ಸ್ಕೊಳಲ್ಲ, ಯಾಕಂದ್ರೆ ತುಂಬಾ ಬೆಂದೋಗ್ಬಿಡುತ್ತೆ. ಹೀಗೇನೆ ಪಾತ್ರೆಯಲ್ಲಿ ಮಾಡೋಣ, ಇದು ಬೇಗ ಬೇಯುತ್ತೆ, ಬೇಗನೂ ಆಗುತ್ತೆ. ರೆಸಿಪಿ ಪ್ರಸಾದಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಇದನ್ನ ಗಣೇಶ ಹಬ್ಬಕ್ಕೆ, ವರಮಹಾಲಕ್ಷ್ಮಿಗೆ, ಮತ್ತೆ ಶಿವರಾತ್ರಿ ಹಬ್ಬಕ್ಕೆ ಎಲ್ಲದಕ್ಕೂ ನೈವೇದ್ಯಗಳಾಗಿ ಉಪಯೋಗಿಸ್ಬೋದು. ನಾನಿಲ್ಲಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿನ ಯೂಸ್ ಮಾಡಿಲ್ಲ, ಯಾಕಂದ್ರೆ ಪ್ರಸಾದಕ್ಕೆ ಮಾಡ್ತಿರೋದಲ್ವಾ. ಹಾಗಾಗಿ ನೀವು ಹಾಗೆ ಮನೆಯಲ್ಲಿ ಸೈಡ್ಸಿಗೆ ಬೇಳೆ ಸಾಂಬಾರೆಲ್ಲ ಮಾಡಿದಾಗ ಮಾಡ್ಕೊಂತೀನಿ ಅಂತ ಅಂದ್ರೆ ನೀವು ಬೆಳ್ಳುಳ್ಳಿ ಮತ್ತೆ ಈರುಳ್ಳಿನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕೊಂಡಿದ್ದೀನಿ. ಉಪ್ಪು ಕೂಡ ಹಾಕೊಂಡು ಇದನ್ನ ಹಂಗೆ ಕೈಯಲ್ಲಿ ಇಟ್ಕಿದ್ರೆ ಗೊತ್ತಾಗುತ್ತೆ ಅದು ಬೆಂದಿದ್ಯಾ ಇಲ್ವಾ ಅಂತ. ನೀವು ಕೂಡ ಹಾಗೆ ಮಾಡ್ಕೊಳ್ಳಿ. ನಾನಿಲ್ಲಿ 2 ಸರಿ ಚೆಕ್ ಮಾಡ್ಕೊಂತಾ ಇದ್ದೀನಿ, ಹಾಗೆ ಆಗಿದ್ಯಾ ಇಲ್ವಾ ಅಂತ. ಕುಕ್ಕರ್ ಹಾಕ್ಸ್ಕೊಂಡ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ ಅದು, ಹಾಗಾಗಿ ನಾನಿಲ್ಲಿ ಪಾತ್ರೆಯಲ್ಲೇ ಮಾಡ್ಕೊಂತಿದ್ದೀನಿ. ಪಕ್ಕನೆ ಇದು 10 ನಿಮಿಷಕ್ಕೆಲ್ಲ ಮಾಡ್ಕೊಬಹುದು, ತುಂಬಾ ರುಚಿಯಾಗಿರುತ್ತೆ. ನಾವು ಬೇರೆ ಮನೇಲೂ ಸುಮ್ನೆ ಮಾಡ್ಕೊಂಡು ತಿಂತೀವಿ ಅಂತ ಅಂದ್ರೂ ಚೆನ್ನಾಗಿರುತ್ತೆ ಇದು ಸಾಂಬಾರ್ ಜೊತೆಗೆ. ಇವಾಗ ಇದು ಬೆಂದಿದೆ, ಹಾಗಾಗಿ ನಾನು ನೀರ್ನ ಮತ್ತೆ ಕಾಳನ್ನ ಸಪ್ರೇಟ್ ಮಾಡ್ಕೊಂತಾ ಇದ್ದೀನಿ. ಇವಾಗ ನಾನಿಲ್ಲಿ ಒಂದು ಕಡಾಯಿ ತಗೊಂಡಿದ್ದೀನಿ. ಕಡಾಯಿ ಬಿಸಿ ಆದ್ಮೇಲೆ 2 ಸ್ಪೂನು ಎಣ್ಣೆನ ಯೂಸ್ ಮಾಡ್ಕೊಳ್ಳೋಣ. ಜಾಸ್ತಿ ಎಣ್ಣೆ ಹಾಕೋದ್ ಬೇಡ, ಸ್ವಲ್ಪನೇ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ 2 ಸ್ಪೂನ್ ಎಣ್ಣೆ ಸಾಕಾಗುತ್ತೆ. ಅಷ್ಟನ್ನೇ ನಾವಿಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಎಣ್ಣೆ ಎಲ್ಲ ಕಾಯಿದ್ಮೇಲೆ ನಾವು ಇದಕ್ಕೆ ಸಾಸಿವೆ ಮತ್ತೆ ಜೀರಿಗೆನ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಜೀರಿಗೆ ಚಟಪಟ ಅಂತ ಅನ್ಬೇಕು. ಅದಾದ್ಮೇಲೆ ನೀವು ಮೆಣಸಿನ್ಕಾಯಿ ಎಲ್ಲ ಆಡ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಹಸಿ ಇದ್ರೆ ಅದು ಹಸಿ ಅನ್ಸುತ್ತೆ, ಬಾಯಿಗೆ ತಿನ್ನುವಾಗ ಅಷ್ಟು ಟೇಸ್ಟ್ ಕೊಡಲ್ಲ. ಹಾಗಾಗಿ ಅದು ಚಟಪಟ ಅಂತ ಅಂದ್ಮೇಲೆ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎಲ್ಲ ತಗೊಂಡಿದ್ವಲ್ವಾ ನಾವು, ಅದನ್ನ ನಾನಿಲ್ಲಿ ಹಾಕೊಂತಾ ಇದ್ದೀನಿ. ನೀವು ಮನೇಲೆ ಸುಮ್ನೆ ಹಾಗೆ ಮಾಡ್ಕೊಂತೀನಿ ಅಂತ ಅಂದ್ರೆ ನೀವು ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡ್ಕೊಳ್ಳಿ. ಇದು ಪ್ರಸಾದಕ್ಕೆ ಅಂತ ಮಾಡ್ತಿರೋದ್ರಿಂದ ನಾನು ಏನು ಹಾಕೊಂಡಿಲ್ಲ. ನಾನು ಹಬ್ಬದಲ್ಲಿ ಮಾಡಿರೋ ರೆಸಿಪಿ ಇದು, ಅದನ್ನೇ ಹಾಗೆ ಶೂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದಕ್ಕೆ ನಿಮ್ ಜೊತೆ ನಾನು ಇವಾಗ ಶೇರ್ ಮಾಡ್ಕೊಂತಾ ಇದ್ದೀನಿ. ಅದನ್ನ ಹಾಗೆ ಒಂದ್ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಹಸಿಗೆ ಹೋಗೋವರೆಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಇವಾಗ ಅರಿಶಿನ ಪುಡಿನ ಹಾಕೊಂತಾ ಇದ್ದೀನಿ. ಇವಾಗ ಕಾಳು ಬೆಂದಿದೆ ಅಲ್ವಾ, ಅದನ್ನ ನಾನು ಆಡ್ ಮಾಡ್ಕೊಂತಿದ್ದೀನಿ. 5 ನಿಮಿಷಕ್ಕೆ 10 ನಿಮಿಷ ಕಾಳು ಬೇಯಕ್ಕೆ 5 ನಿಮಿಷ, ಒಗ್ಗರಣೆಗೆ 5 ನಿಮಿಷ ಅಂತಂದ್ರೆ 10 ನಿಮಿಷಕ್ಕೆಲ್ಲ ನೈವೇದ್ಯ ಮಾಡಿದ್ರೆ ರೆಡಿ ಆಗ್ಬಿಡುತ್ತೆ. ಬೇಗ ಕೂಡ ಆಗುತ್ತೆ, ನಾವು ಆರಾಮಾಗಿ ಮಾಡ್ಕೊಬಹುದು. ಅಯ್ಯೋ ಇವಾಗ ದಿಢೀರ್ ಅಂತ ಏನಾದ್ರು ನೈವೇದ್ಯ ಮಾಡ್ಬೇಕಲ್ಲಪ್ಪ ಅನ್ನಿಸ್ದಾಗ ಬೇಗನೆ ಮಾಡ್ಬೋದು 10 ನಿಮಿಷಕ್ಕೆಲ್ಲ. ಇಲ್ಲಿ ನಾನು ಅರ್ಧ ಬಟ್ಲು ಕಾಯಿ ತುರಿನ ತಗೊಂಡಿದ್ದೀನಿ, ಅದನ್ನ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇವಾಗ ಇಲ್ಲಿ ಆಡ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು. ಅವಾಗ ಸ್ವಲ್ಪ ಬೇಯಕ್ ಹಾಕಿದ್ದೆ ಅಲ್ವಾ, ಹಾಗಾಗಿ ಸ್ವಲ್ಪ ಇವಾಗ ಸ್ವಲ್ಪ ಹಾಕೊಂಡು ಟೇಸ್ಟಿಗೆ, ಒಗ್ಗರಣೆ ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂತೀನಿ. ನೋಡ್ತಾ ಇರ್ಬೋದು ಎಷ್ಟು ದಿಢೀರ್ ಅಂತ ರೆಡಿ ಆಗಿದೆ ಕಡಲೆಬೇಳೆ ಹುಸ್ಲಿ. ನನ್ನ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ, ಜಾಸ್ತಿನೂ ಬೆಂದಿಲ್ಲ, ಕಡಿಮೆನೂ ಬಂದಿಲ್ಲ, ಮೀಡಿಯಂ ಆಗಿ ಚೆನ್ನಾಗಿತ್ತು. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮನೇಲಿ ಒಂದ್ಸರಿ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ನಾನು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಪ್ಲೇಟಿಗೆ. ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.